ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ, ಇವತ್ತು ಬುಧವಾರ. ಟೈಮ್ ಬಂದು ಇವಾಗ 10:15 ನೋಡ್ತಿರ್ಬೋದು. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ತಿಂಡಿ ಆಯಿತು. ತಿಂಡಿ ಬಂದು ಏನಂದರೆ ಚಪಾತಿ ಮತ್ತು ಮೊಳಕೆ ಕಾಳು ಸಾಂಬಾರಿತ್ತು, ಅಂದರೆ ಮಸಾಲೆ ಸಾಂಬಾರು. ಅದಕ್ಕೆ ಚಪಾತಿ ಹಾಕ್ಕೊಂಡು ತಿಂದೆ. ಇನ್ನೂ ಒಂದು 3 ಚಪಾತಿ ಇದೆ, ಮಧ್ಯಾಹ್ನಕ್ಕೆ ಆಗುತ್ತೆ. ಓಕೆ, ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಆಗಿದೆ, ನೋಡ್ತಿರ್ಬೋದು. ಪಾತ್ರೆನೂ ತೊಳೆದಿಟ್ಟಿದ್ದೀನಿ, ಹಾಗೆ ಎಲ್ಲ ಕ್ಲೀನಿಂಗ್ ಆಗಿದೆ. ಇನ್ನು ಒಂದಷ್ಟು ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳಿದೆ. ಏನಂದರೆ ಅದು ಏನು ಹೇಳ್ತಾರೆ, ಅದು ಕಿಚನ್ ಟವಲ್ಗಳು ಅದು ಇದು ಇದೆ, ಚಿಕ್ಕ ಚಿಕ್ಕ ಬಟ್ಟೆಗಳು. ಅದನ್ನೆಲ್ಲ ಇವಾಗ ವಾಶ್ ಮಾಡಬೇಕು. ಓಕೆ, ವಾಶ್ ಎಲ್ಲ ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನೀವು ನೋಡ್ತಿರ್ಬೋದು, ಇದರಲ್ಲಿ ಗೊತ್ತಾಗ್ತಿಲ್ಲ ಅನಿಸುತ್ತೆ, ಬೆಳಕು ಬರ್ತಾಯಿದೆ ಅಷ್ಟೇ. ಬಿಸಿಲಿದೆ ಹೊರಗಡೆ, ಅಂದರೆ ಬರ್ತಾಯಿದೆ ಬಿಸಿಲು, ಅಂದರೆ ಸ್ವಲ್ಪ ಮೋಡ ಬಿಸಿಲು ಈ ಥರ ಆಗ್ತಾಯಿದೆ. ಹಾಗೆ ಇವತ್ತು ಮೋಹನ್ ಮಾಮ ಕೇಳ್ತಾಯಿದ್ರು, ಏನಂದರೆ ಇವತ್ತು ಬಟ್ಟೆ ಒಗಿತೀಯಾ, ಅಂದರೆ ಮಿಷಿನಿಗೆ ಬಟ್ಟೆ ಹಾಕ್ತೀಯಾ ಅಂತ. ಅದಕ್ಕೆ ಬಟ್ಟೆ ಮಿಷಿನ್ಗೆ ಹಾಕೋಕ್ಕೆ ಇದೆ, ಆದರೆ ಏನಂದರೆ ನಿನ್ನೆ ಒಗ್ದಿರೋದು ಒಣಗಿಲ್ಲ, ಅದಕ್ಕೆ ಒಗಿಯಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಸುಮ್ಮನಿರವ ತಾಯಿ, ಏಕೆಂದರೆ ಮಳೆ ಬರ್ತಿದೆಯಲ್ವಾ, ಅದರಿಂದ ಬಟ್ಟೆಗಳು ಒಣಗ್ತಾ ಇಲ್ಲ ಅನ್ನಲ್ಲ. ಅದಕ್ಕೆ ಸುಮ್ಮನಿರಮ್ಮ ತಾಯಿ, ಮಳೆ ಹುಯ್ಲಿ ಚೆನ್ನಾಗಿ, ಬಿಸಿಲು ಯಾವಾಗಲಾದ್ರೂ ಬಂದೇ ಬರುತ್ತೆ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಲೈಟಾಗಿ ಬಿಸಿಲು ಮೋಡ ಆ ಥರ ಆಗ್ತಾಯಿದೆ. ನಿನ್ನೆ ಹೋಗ್ದಿರೋ ಬಟ್ಟೆಗಳು ಒಣಗಿದೇನೋ ಗೊತ್ತಿಲ್ಲ, ಮೇಲೆ ಹೋಗ್ಬಿಟ್ಟು ನೋಡಿ ಒಣಗಿರೋದೆಲ್ಲ ಎತ್ಕೊಬರ್ಬೇಕು. ಆಮೇಲೆ ಇಲ್ಲೂ ಹೋಗ್ದಿರೋದನ್ನ ತೊಗೊಂಡೋಗಿ ಒಣಗಾಕೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಅಷ್ಟೇ. ಓಕೆ, ಇಷ್ಟು ಆಗಿದೆ. ಆಮೇಲೆ ಬಂದು ಬೇರೆ ಕೆಲಸ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಳಕೆ ಕಾಳು ಉಪ್ಸಾರು ಇದೆ, ರೈಸ್ ಮಾಡಬೇಕಷ್ಟೆ, ಮತ್ತು ಚಪಾತಿ ಇದೆ 3, ಮೊಸರು ಇದೆ, ಅಡ್ಜಸ್ಟ್ ಆಗುತ್ತೆ. ರಾತ್ರಿಗೆ ಏನೋ ಒಂದು ಮಾಡ್ಕೋಬೇಕು. ಹಾಗೆ ಇಲ್ಲಿ ಆಲೂವೆರಾ ನೋಡ್ತಿದ್ದೀರಾ ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಇದು ಸುಮ್ಮನೆ ನೆನ್ನೆ ಕೆಳಗಡೆ ಹೋಗಿದ್ನಲ್ಲ, ನೆನ್ನೆ ಅಲ್ಲ, ಒಂದು 3-4 ಡೇಸ್ ಹಿಂದೆ. ಅಲ್ಲಿ ಹೋದಾಗ ಒಂದು ಆಲೂವೆರಾ ಕಿತ್ಕೊಬರ್ಬೇಕಂತ ಹೋಗೋದು, ಕೀಳಕ್ಕೆ ಹೋದಾಗ ಅರ್ಧಕ್ಕೆ ಕಟ್ ಹಾಕ್ಬಿಡುತ್ತೆ, ಅಂದರೆ ರೂಟೇ ಬರ್ತಾ ಇರಲಿಲ್ಲ. ಅದಕ್ಕೆ ಇದು ಚಿಕ್ಕದಿತ್ತು, ಸುಮ್ಮನೆ ಟ್ರೈ ಮಾಡಿದೆ, ಬಂದುಬಿಡ್ತು. ಅದನ್ನು ಇಲ್ಲಿಟ್ಟಿದ್ದೆ, ಇಲ್ಲಿ ಕಾಣಿಸಿದೆಯಲ್ಲ, ಇದರಲ್ಲಿ ಇಟ್ಟಿದ್ದೆ. ಅಲ್ಲಿ ಏನೋ ಸರಿ ಹೋಗಲಿಲ್ಲ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಸುಮ್ಮನೆ ಇರಲಿ, ಎಷ್ಟು ದಿನ ನೀರು ಸುಮ್ಮನೆ ಹೇಗಿದ್ರು ಇಲ್ಲಿ ಪಾತ್ರೆ ತೊಳಿತಾ ಇರ್ತೀವಲ್ಲ, ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ರೆ ಆಯಿತು ಅಂತೇಳಿ ಅಷ್ಟೇ. ಓಕೆ, ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಬಟ್ಟೆ ವಾಶ್ ಮಾಡ್ಕೊಳ್ಬೇಕು. ಹಾಗೆ ವಿಂಡೋನೇ ಓಪನ್ ಮಾಡಿಲ್ಲ, ಯಾಕೆಂದರೆ ಸೊಳ್ಳೆಗಳು ಬರುತ್ತೆ ರಾತ್ರಿ ಟೈಮು, ಮತ್ತು ಜೋರು ಗಾಳಿ ಬೀಸಿದಾಗ ಒಂಥರ ಚಳಿ ಆಗುತ್ತೆ. ಇವಾಗ ನಾನು ಡೋರು ಕೂಡ ತೆಗಿತಿಲ್ಲ, ಫುಲ್ಲು ಕ್ಲೋಸ್ ಮಾಡಿರ್ತೀನಿ. ಬಿಸಿಲಿದ್ರೆ ಓಕೆ, ತೆಗಿಬೇಕು ಅನಿಸುತ್ತೆ. ಫುಲ್ ಈ ಥರ ಮೋಡ ಎಲ್ಲ ಮುಚ್ಕೊಳ್ಳೋದು, ಮತ್ತು ಗಾಳಿ ಇವಾಗ ಆಷಾಢ ಆಗಿರೋದ್ರಿಂದ ಗಾಳಿನೂ ಕೂಡ ಜೋರಿದೆ. ಅದರಿಂದ ನಾನು ಡೋರ್ನ ಕ್ಲೋಸೇ ಮಾಡಿರ್ತೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನನ್ನ ಗುಮ್ಮು ಕೂಡ ಮಲ್ಕೊಂಡಿದೆ, ಕಾಲು ಸ್ವಲ್ಪ ಏಟಾಗಿದೆ, ಪರವಾಗಿಲ್ಲ. ನಿನ್ನೆ ಅಂದರೆ ಅದು ಕಚ್ಚಿಸ್ಕೊಂಡು ಬಂದಾಗ ಏನೂ ಗೊತ್ತಾಗಿಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಅಲ್ಲಿ ಕಚ್ಚಿದೆಯೋ ಪರ್ಚಿದೆಯೋ ಗೊತ್ತಿಲ್ಲ, ಈಗ ಉಗ್ರಲ್ಲಿ ಎಳೆದುಬಿಟ್ಟಿದೆ. ಅದು ರಕ್ತ ಬರ್ತಿತ್ತು ಸ್ವಲ್ಪ ಲೈಟಾಗಿ. ಹಾಗೆ ಸ್ವಲ್ಪ ಲೈಟಾಗಿ ಊತನೂ ಆಗಿದೆ, ಅಂದರೆ ಊದ್ಕೊಬಿಟ್ಟಿದೆ. ಇವಾಗ ಪರವಾಗಿಲ್ಲ, ನಡೆಯುತ್ತೆ. ಅಂದರೆ ಅಷ್ಟೊಂದು ಫಾಸ್ಟಾಗಿ ಓಡೋದು ಆ ಥರದ್ದೆಲ್ಲ ಓಡಾಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಟೈಮ್ ಬಂದು 12:40. ನೋಡಿ, ಹತ್ತಿ ಅಂದರೆ ಇಲ್ಲತ್ತಿ, ಇಲ್ಲಿಂದ ಅಲ್ಲೆಗ್ದು ಅಲ್ಲೋಗಿ ಬೀರು ಮೇಲೆ ಮಲಗೋದು, ಹೀಗೆ ನೋಡಿ. ಇವಾಗ ಅಲ್ಲಿಗೆ ನೆಗೀತಾಳೆ. ಇವಾಗ ಅಲ್ಲೋಗ್ಬಿಟ್ಟು ಬೀರು ಮೇಲೆ ಅಲ್ಲಿ ಬಂದು ಮಲಗೋದು. ಮತ್ತು ಇಲ್ಲೊಂದು 2 ಹಲ್ಲಿಗಳಿದೆ, ಅದನ್ನು ಹಿಡಿಯೋಕ್ಕೆ ಅಲ್ಲೆಲ್ಲ ಹೋಗುತ್ತೆ.
ಸಿಕ್ಕಿಲ್ಲ ಅಂದರೆ ಸೌಂಡ್ ಮಾಡ್ಕೊಂಡು ಮೈ ಅನ್ಕೊಂಡು ಬರೋದು ಆ ಥರ. ಓಕೆ, ನಂದು ಎಲ್ಲ ಕೆಲಸ ಮುಗೀತು. ಮನೆ ಕೆಲಸ ಎಲ್ಲ ಮುಗಿಸಿ ಅನ್ನಕ್ಕೆ ಇಟ್ಬಿಟ್ಟು ಬಂದೆ. ಬೆಕ್ಕುಗಳು ಕಿರ್ಚ್ಕೊತಿದೆ, ಯಾಕೆಂದರೆ ಒಂದು ಮುಷ್ಟಿಯಷ್ಟು ಅಷ್ಟೇ ಅನ್ನ ಇದ್ದಿದ್ದು, ಅದನ್ನು ಬೆಕ್ಕಿಗೆ ಹಾಕಿದ್ದೆ ಬೆಳಿಗ್ಗೆ. ಅದರಿಂದ ಅದು ಖಾಲಿ ಆಗಿಬಿಟ್ಟಿದೆ, ಅದರಿಂದ ಕಿರ್ಚ್ಕೊತಾ ಇದೆ. ಅದಕ್ಕೆ ಇವಾಗ ಇಟ್ಟಿದ್ದೀನಿ. ಅನ್ನ ಆಗಿದ ತಕ್ಷಣವೇ ಅದಕ್ಕೆ ಹಾಕ್ಬಿಡ್ತೀನಿ. ಓಕೆ, ಹಾಗೆ ಫೇಸಿಗೆ ಆಯಿಲ್ ಹಚ್ಕೊಂಡಿದ್ದೀನಿ. ಓಕೆ, ಹಾಗೆ ಒಂದು ವಿಡಿಯೋ ಮಾಡಬೇಕು. ಹಾಗೆ ಈ ವಿಡಿಯೋನು ಸ್ಟಾರ್ಟ್ ಮಾಡೋಣ ಅಂಥೇಳಿ. ಏನು ವಿಡಿಯೋ ಅಂದರೆ ಟಮ್ಮಿ ಪ್ಯಾಂಟೀಸ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು. ಅದನ್ನು ನಾನು ತರಿಸಿದ್ದೀನಿ. ಅದು ಯೂಸ್ ಮಾಡಿದ ಮೇಲೆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂಥೇಳಿ. ಯಾಕೆಂದರೆ ನಿಮಗೂ ಕೂಡ ಯಾರಾದರೂ ತರಿಸ್ಬೇಕು ಅನ್ನೋರಿಗೆ ಅದರಿಂದ ಉಪಯೋಗ ಇದೆಯಾ ಇಲ್ವಾ, ಯಾವ ಥರ ಆಗುತ್ತೆ, ನನಗೆ ಅದು ಯೂಸ್ ಮಾಡಿದ್ಮೇಲೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಏನೋ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂಥೇಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಅದಲ್ಲಿ ಮಲ್ಕೊಳ್ಳಿ, ನಾವು ಹಾಲಲ್ಲಿ ಕೂತ್ಕೊಂಡು ವಿಡಿಯೋ ಮಾಡೋಣ. ಡೋರ್ ಓಪನ್ನೇ ಇರಲಿ. ಯಾಕೆ ಅಂದರೆ ಬೆಕ್ಕು ಏನಾದರೂ ಕೆಳಗಡೆಗೆ ಬಂದರೆ ಆವಾಗ ಡೋರ್ ಓಪನ್ ಇದ್ದರೆ ಇಳಿದು ಹಾಲಿಗೆ ಬರುತ್ತೆ. ಆದ್ದರಿಂದ ಓಕೆ. ಹಾಗೆ ನಾನು FM ಇದು ಏನಾದರೂ ಶೆಲ್ ಖಾಲಿಯಾಗಿ ಹೋಗಿತ್ತು, ಅದಕ್ಕೆ ಶೆಲ್ ತೊಗೊಬಂದು ಹಾಕ್ತೆ. ಸುಮಾರು ದಿನ ಆಗಿತ್ತು. ಕೌಶಿ ಎಲ್ಲ ಇದ್ದಾಗ ಹಾಕೋಕ್ಕೆ ಬಿಡಲ್ಲ ಅವನು. ಏನಾದರೂ ನೋಡ್ತಾ ಇರ್ತಾನಲ್ಲ ಲ್ಯಾಪ್ಟಾಪಲ್ಲಿ, ಅವಾಗ ನೋಡೋಕ್ಕೆ ಬಿಡಲ್ಲ ಅವನು, ಆಫ್ ಮಾಡಿಬಿಡ್ತಾನೆ. ಇವಾಗ ನಾನು ಒಬ್ಬಳೇ ಇರೋದ್ರಿಂದ ಹಾಕ್ಬಿಟ್ಟು ಕೆಲಸಗಳನ್ನ ಮಾಡ್ತಾಯಿರ್ತೀನಿ. ಹಾಗೆ ರೆಬಲ್ ಸ್ಟಾರ್ದು ಸಾಂಗ್ ಬಂದಿದೆ, ಕೇಳಿಸ್ತಾ ಇರುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಆಫ್ ಮಾಡಿಬಿಡೋಣ. ಕಾಫಿ ರೈಟ್ ಬರುತ್ತೆ ಅನಿಸುತ್ತೆ. ಇವಾಗೇನು ಕಾಫಿ ರೈಟ್ ಬಂದಮೇಲೂ ಕೂಡ ನಾವು ರಿಮೂವ್ ಮಾಡ್ಬೋದು. ಮೊದಲೆಲ್ಲ ಆಗಿರಲಿಲ್ಲ, ಆಪ್ಷನ್ ಇರಲಿಲ್ಲ ಆ ಥರ. ಓಕೆ, ಹಾಗೆ ಕೆಲಸ ಎಲ್ಲ ಮಾಡಿಬಿಟ್ಟು ಮೇಲೆ ಬಟ್ಟೆ ಎಲ್ಲ ಎತ್ಕೊಬಂದು ಮಡಿಸಿಟ್ಟೆ. ಹಾಗೆ ಒಂದೆರಡು ಶರ್ಟ್ ಉಳ್ಕೊಳ್ತು ಮೊನ್ನೆ, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ರಾತ್ರಿ TV ನೋಡಬೇಕಾದ್ರೆ ಐರನ್ ಮಾಡೋಣ ಅಂತೇಳಿ ಇಲ್ಲೇ ಇಟ್ಟಿದ್ದೀನಿ. ಓಕೆ, ಹಾಗೆ ನಾನು ಟಮ್ಮಿ ಪ್ಯಾಂಟೀಸ್ದು ತೋರಿಸ್ತೀನಿ. ಟಮ್ಮಿ ಪ್ಯಾಂಟೀಸ್ ಯಾವ ಥರ ಇರುತ್ತೆ ಅಂತೇಳಿ ತೋರಿಸ್ತೀನಿ. ಇದು ಬಂದು 3 ಬಂದಿರುತ್ತೆ ಟಮ್ಮಿ ಪ್ಯಾಂಟೀಸು. ನಾನು ಆನ್ಲೈನಲ್ಲಿ ತರಿಸಿರೋದು. ಆಫ್ಲೈನಲ್ಲೂ ಸಿಗುತ್ತೆ ಅನಿಸುತ್ತೆ. ನಾನು ಒಂದು ಸರಿ ಅಂಗಡಿಗೆ ಹೋದಾಗ ಹೇಳಿದರು ಟಮ್ಮಿ ಪ್ಯಾಂಟೀಸ್ ಸಿಗುತ್ತೆ ಅಂತೇಳಿ. ಅಂದರೆ ಬ್ರ್ಯಾಂಡೆಡ್ದ ಏನೋ ನನಗೂ ಅಷ್ಟು ಐಡಿಯಾ ಇಲ್ಲ, ಅಲ್ಲೂ ಸಿಗ್ಬೋದು ಒಂದೊಂದು ಕಡೆ. ಆದರೆ ಆನ್ಲೈನಲ್ಲಿ ಹೆಚ್ಚಾಗಿ ಸಿಗುತ್ತೆ, ನೀವು ಯಾವುದೇ ಆ್ಯಪಲ್ಲಿ ತೊಗೊಂಡ್ರೂ ಸಿಗುತ್ತೆ ಟಮ್ಮಿ ಪ್ಯಾಂಟೀಸ್. ಆದರೆ ಆಫ್ಲೈನಲ್ಲಿ ಸ್ವಲ್ಪ ಕಷ್ಟ, ಸಿಗ್ಬೋದು, ಸಿಗದೇನೂ ಇರ್ಬೋದು. ಓಕೆ, ಇದೆ ಟಮ್ಮಿ ಪ್ಯಾಂಟೀಸು. ಈ ರೀತಿ ಇರುತ್ತೆ. ಟಮ್ಮಿ ಪ್ಯಾಂಟೀಸ್ಗೆ ಮೇಯ್ನ್ ಪಾಯಿಂಟ್ ಅಂದರೆ ಈ ಪಟ್ಟಿ ಇದೇನಿದೆ ನೋಡ್ತಾ ಇರ್ಬೋದು. ಈ ಪಟ್ಟಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಲ್ಲ, ಬಟ್ಟೆ ಕ್ವಾಲಿಟಿ. ಆದರೆ ಟಮ್ಮಿ ಪ್ಯಾಂಟೀಸ್ ಅಂದರೆ ಈ ಪಟ್ಟಿ ಇದೆಯಲ್ಲ, ಇದು ದೊಡ್ಡದಾಗಿ ಬಂದಿರುತ್ತೆ. ಇದೆ ಏನಕ್ಕೆ ಅಂದರೆ ಈ ಪಟ್ಟಿ ಬರೋದು ಹೊಟ್ಟೆ ಏನಿದೆ ನಮ್ಮದು, ಆ ಹೊಟ್ಟೆ ಮೇಲೆ ಈ ಪಟ್ಟಿ ಕೂರುತ್ತೆ. ಓಕೆ, ಈ ಪಟ್ಟಿ ಕುತ್ಕೊಂಡಾಗ ಹೊಟ್ಟೆನ ಹಿಂಗೆ ಪ್ರೆಸ್ ಮಾಡುತ್ತೆ. ಅಂದರೆ ಹಿಂಗೆ ಉಬ್ಬಿರೋ ಹೊಟ್ಟೆನ ಹಿಂಗೆ ಪ್ರೆಸ್ ಮಾಡುತ್ತೆ. ಆವಾಗ ನಮ್ಮ ಹೊಟ್ಟೆ ಕಾಣಿಸೋದಿಲ್ಲ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಓಕೆ, ಇದ್ರ ಬೆನಿಫಿಟ್ ಹೇಳ್ತೀನಿ. ಏನು ಬೆನಿಫಿಟ್ಟು ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ. ಹಾಗೆ ಇನ್ನೊಂದು ಹೇಳಬೇಕು, ಈ ಟಮ್ಮಿ ಪ್ಯಾಂಟೀಸು ಆನ್ಲೈನಲ್ಲಿ ಏನಾದ್ರು ನೀವು ತೊಗೊಂಡ್ರೆ ಒಂದು ಚಿಕ್ಕ ಸೈಜ್ ಬರುತ್ತೆ, ಆಮೇಲೆ ಒಂದು ದೊಡ್ಡ ಸೈಜ್ ಬರುತ್ತೆ, ಮತ್ತು ಇನ್ನೊಂದು ಅದಕ್ಕಿಂತ ದೊಡ್ಡ ಸೈಜ್ ಬರುತ್ತೆ, ಆ ಥರ. ಓಕೆ, ಹಾಗೆ ಏನು ಯೂಸ್ ಅಂದರೆ ನಾವು ಟಮ್ಮಿ ಪ್ಯಾಂಟೀಸ್ನ ಹಾಕೋದ್ರಿಂದ ಕೆಳ ಹೊಟ್ಟೆ ಏನಿರುತ್ತೆ ಅದು ನಮಗೆ ಕಾಣಿಸಲ್ಲ. ಓಕೆ, ಅದು ಇವಾಗ ಹೆಚ್ಚಾಗಿ ಹೆಣ್ಮಕ್ಳಿಗೆ ಕೆಳ ಹೊಟ್ಟೆನೇ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು, ಆದರೆ ಅದು ಕಾಣಿಸಲ್ಲ. ಆದರೆ ಓಕೆ, ಅದು ಒಂದು ಬೆನಿಫಿಟ್ಟು. ಕಾಣಿಸಲ್ಲ, ಆರಾಮಾಗಿ ನೀವು ಒಳ್ಳೊಳ್ಳೆ ಡ್ರೆಸ್ಗಳು ಹಾಕ್ಬೋದು. ಯಾವುದೇ ಬಟ್ಟೆ ಹಾಕ್ಕೊಂಡ್ರೂ ಮುಜುಗರ ಇರಲ್ಲ. ಇವಾಗ ಯಾವುದಾದ್ರೂ ಒಂದು ಜೀನ್ಸ್ ಇರ್ಬೋದು ಅಥವಾ ಇನ್ನೊಂದು ಟಾಪು ಏನೋ ಒಂದು ಹಾಕಿದ್ರೂ ಹೊಟ್ಟೆನೇ ಕಾಣಿಸ್ತಿದೆ ಅಂದರೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ಒಂದು ರೀಸನ್ಗೆ ಈ ಥರದನ್ನ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ಇದು ಹಾಕೋದ್ರಿಂದ ಅದು ಕಾಣಿಸಲ್ಲ. ಓಕೆ, ಆದರೆ ಇದನ್ನ ಹಾಕೋದ್ರಿಂದ ಕೆಳ ಹೊಟ್ಟೆ ಕಾಣಿಸಲ್ಲ, ಆದರೆ ಮೇಲೆ ಹೊಟ್ಟೆ ಕಾಣಿಸುತ್ತೆ. ಹೇಗೆ ಅಂತಂದರೆ ಇವಾಗ ಇದು ಸುಮ್ಮನೆ ಒಂದು ಎಕ್ಸಾಂಪಲ್ಲು, ಆಮೇಲೆ ತೋರಿಸ್ತೀನಿ ನಾನು ನಿಂತ್ಕೊಂಡು ಯಾವ ರೀತಿ ಅಂತ. ಇದು ಹೊಟ್ಟೆ ಅಂದ್ಕೊಳ್ಳಿ, ಇದು ಉಬ್ಬಿರುತ್ತೆ. ಓಕೆ, ಕೆಳ ಹೊಟ್ಟೆ ಏನಿದೆ ಅದು ಉಬ್ಬಿರುತ್ತೆ. ನಾವು ಈ ಪಟ್ಟಿ ಏನಿದೆ ಈಗ ನಾನು ತೋರಿಸ್ತಿಲ್ಲ, ಪಟ್ಟಿ ಬಂದುಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದು ಹೊಟ್ಟೆ ಏನಿದೆ ಆ ಹೊಟ್ಟೆ ಜಾಗಕ್ಕೆ ಈಗ ಬಂದು ಕೂತ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ,
ಪ್ರೆಸ್ ಆಗುತ್ತೆ, ಟೈಟಾಗಿ ಕುತ್ಕೊಳ್ಳುತ್ತೆ, ಈಗ ಪ್ರೆಸ್ ಆಗುತ್ತೆ. ಅವಾಗ ಹೊಟ್ಟೆ ಒಳಗಡೆ ಹೋಗುತ್ತೆ. ಆವಾಗ ಏನಾಗುತ್ತೆ, ನಮಗೆ ಹೊಟ್ಟೆ ಕಾಣಿಸಲ್ಲ. ಓಕೆ, ಆದರೆ ಇಲ್ಲಿ ಪ್ರೆಸ್ ಆಗುತ್ತೆ, ಈ ಹೊಟ್ಟೆ ಹೋಗಿ ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ. ಏನಂದರೆ ಇಲ್ಲಿ ಪ್ರೆಸ್ ಆದಾಗ ಇಲ್ಲಿ ಕಾಣಿಸ್ಲೇಬೇಕಲ್ವಾ, ಇಲ್ಲಿ ನಾವು ಪ್ರೆಸ್ ಮಾಡಿದ ತಕ್ಷಣ ಅದು ಬಂದು ಇಲ್ಲಿ ಸ್ವಲ್ಪ ಹೊಟ್ಟೆ ದಪ್ಪ ಥರ ಕಾಣಿಸುತ್ತೆ. ಓಕೆ, ಆಮೇಲೆ ಇನ್ನೊಂದೇನೆಂದರೆ ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ಆಯಿತು ಅಂತ ಅನ್ಕೋಬೋದು. ಇವಾಗ ನೀವು ಇಲ್ಲಿ ಲೂಸಾಗಿ ಹಾಕಂದ್ರೆ ನಾರ್ಮಲ್ ಪ್ಯಾಂಟೀಸೇ ಯೂಸ್ ಮಾಡ್ಬೋದು, ಇದೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಈ ಥರ ಪ್ಯಾಂಟೀಸ್ನ ಯೂಸ್ ಮಾಡಬೇಕಂದ್ರೆ ಟೈಟಾಗಿರೋದೇ ಹಾಕಬೇಕು. ಟೈಟಾಗಿ ಹಾಕ್ಕೊಂಡ್ರೆ ಈ ಥರ ಮೇಲೆ ಹೊಟ್ಟೆ ಮೇಲೆ ಬಂದ್ಬಿಡುತ್ತೆ, ಅದು ಹೊಟ್ಟೆ ಹಿಂಗೆ ಪ್ರೆಸ್ ಮಾಡಿದಾಗ ಇಲ್ಲಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಂ, ಇವಾಗ ನಾವು ಲೂಸಾಗಿ ಹಾಕ್ಕೊಳ್ಳೋಣ ಅಂದರೆ ಏನು ಯೂಸೇ ಇಲ್ಲ. ನೀವು ಲೂಸಾಗಿರೋ ಏನಾದರೂ ಪ್ಯಾಂಟೀಸ್ ಓಕೆ, ಈಗ ಟೈಟಾಗಿ ಹಾಕ್ಕೊಂಡ್ರೆ ಈ ಥರ ಆಗುತ್ತೆ. ಲೂಸಾಗಿರೋದೇ ಹಾಕ್ಕೊಳ್ಳೋಣ ಅಂದರೆ ಲೂಸಾಗಿ ಹಾಕ್ಕೊಂಡ್ರೆ ನಿಮಗೆ ಅದು ಯೂಸೇ ಇಲ್ಲ, ಹೊಟ್ಟೆ ಪ್ರೆಸ್ಸು ಆಗಲ್ಲ, ನಿಮ್ಮ ಹೊಟ್ಟೆ ಹಿಂಗಿರುತ್ತೆ ಹಂಗೆ ಇರುತ್ತೆ. ಅದ್ರ ಬದಲು ನೀವು ನಾರ್ಮಲ್ ಪ್ಯಾಂಟೀಸ್ನ ಯೂಸ್ ಮಾಡ್ಬೋದು. ಏನಾದರೂ ನೀವು ಲೂಸಾಗಿ ಏನಾದರೂ ಯೂಸ್ ಮಾಡಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ನಾರ್ಮಲ್ ಪ್ಯಾಂಟೀಸ್ ಏನಿರುತ್ತೆ ಅದನ್ನೇ ಯೂಸ್ ಮಾಡ್ಬೋದು, ಇದನ್ನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಓಕೆ, ಹಾಗೆ ಇನ್ನೊಂದೇನೆಂದರೆ ಒಬ್ಬೊಬ್ಬರಿಗೆ, ಅದು ನನಗೆ ಏನಾಗುತ್ತೆ ಅಂದರೆ ಈ ತುಂಬ ಟೈಟು. ಇವಾಗ ನೀವು ನೋಡಿರ್ಬೋದು, ಒಬ್ಬೊಬ್ಬರು ಫುಲ್ಲು ಹೀಗೆ ಒಂದು ಸೀರೆ ಇರ್ಬೋದು, ಸೀರೆ ಬ್ಲೌಸ್ ಇರ್ಬೋದು, ಒಂದು ಟಾಪ್ ಹೆಂಗಿರುತ್ತೆ ಅದು ಟಾಪ್ ಅಂದರೆ ಇಲ್ಲಿ ಲೈನ್ಸ್ ಬಂದ್ಬಿಡ್ಬೇಕು. ಈ ಟೈಟ್ ಏನಿರುತ್ತೆ ಈ ಬ್ಲೌಸ್ದು ಅಥವಾ ಏನೋ ಒಂದು ಟೈಟ್ ಹಾಕಿರ್ತಲ್ಲ, ಈ ಥರ ಹಾಕ್ಕೊಂಡಿರ್ತಾರೆ ನೋಡಿ, ಹಿಂಗಿರುತ್ತೆ ಅಂದರೆ ಅದು ಲೈನ್ ಬಂದಿರುತ್ತೆ, ಇಲ್ಲಿ ಈ ಪಟ್ಟಿ ಲೈನ್ ಏನಿರುತ್ತೆ ಅದು ಬಂದ್ಬಿಟ್ಟಿರುತ್ತೆ. ಆ ಥರ ಯೂಸ್ ಮಾಡೋರಿಗೆ ಓಕೆ, ಒಬ್ಬೊಬ್ರಿಗೆ ಆ ಥರ ಯೂಸ್ ಮಾಡ್ತಾರೆ, ಅವರಿಗೆ ಏನೂ ಅನಿಸೋದಿಲ್ಲ, ಏನಿಲ್ಲ, ಆರಾಮಾಗಿರ್ತಾರೆ. ಆದರೆ ನನ್ನಂಥವ್ರಿಗೆ ನನಗೆ ಹೇಗೆ ಅಂದರೆ ಸ್ವಲ್ಪ ಯಾವುದೇ ಒಂದು ಡ್ರೆಸ್ ಹಾಕ್ಕೊಂಡ್ರು ನಾರ್ಮಲಾಗಿ ನನಗೆ ಕಂಫರ್ಟಬಲ್ ಇರಬೇಕು ಮತ್ತು ಸ್ವಲ್ಪ ಲೂಸ್ ಆಗಿರಬೇಕು. ಯಾಕೆ ಅಂದರೆ ನನಗೆ ಈ ಥರ ಇವಾಗ ತೋರಿಸಿದ್ನಲ್ಲ, ಈಗ ಟೈಟಾಗಿ ಹಾಕ್ಕೊಳ್ಳೋದು ಈ ಥರದ್ದೆಲ್ಲ, ಅದು ಇಲ್ಲಿ ಲೈನ್ ಬರೋ ಥರ ಕೊರಿಯೋ ಥರ ಟೈಟಾಗಿ ಏನಾದರೂ ಹಾಕ್ಕೊಂಡ್ರೆ ನನಗೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಒಂಥರ ನನಗೆ ಒಂಥರ ಗೊತ್ತಾಗ್ತಾ ಇರುತ್ತೆ, ಬಾಡಿಯಲ್ಲಿ ವೇರಿಯೇಷನ್ ಆಗ್ತಾ ಇರೋದು ಗೊತ್ತಾಗುತ್ತೆ. ಆಮೇಲೆ ಕೈಯಲ್ಲಿ ಏನಾದರೂ ಯಾವುದಾದ್ರೂ ಒಂದೊಂದು, ಇವಾಗ ಹಳೇ ಸೀರೆ ಬ್ಲೌಸ್ಗಳು ಹೆಂಗಿರುತ್ತೆ ಅಂದರೆ ಟೈಟಾಗಿ ಹೋಗಿರುತ್ತೆ, ಅದನ್ನೇನು ಮಾಡ್ತೀವಿ, ಯಾವುದೋ ಫಂಕ್ಷನ್ಗೆ ಹೋಗ್ಬೇಕು ಅಂತ ಹಾಕ್ಕೊಂಡು ಹೋಗಿರ್ತೀವಿ, ಅಲ್ಲಿಂದ ಬರೋದ್ರೊಳಗಡೆ ಅದು ಟೈಟಾಗಿರೋದ್ರಿಂದ ನಾವು ಆ ಕ್ಷಣಕ್ಕೆ ಅಲ್ಲಿ ಹೋಗಿ ಬಂದುಬಿಟ್ಟು ರಿಮೂವ್ ಮಾಡ್ತೀವಲ್ವ, ಅಲ್ಲಿಂದ ಬರೋದ್ರೊಳಗಡೆ ಅದು ಆ ಟೈಟಿಗೆ ನನಗೆ ಹೆಂಗಾಗುತ್ತೆ ಅಂದರೆ ಕೈ ಎಳ್ತಾ ಬರುತ್ತೆ, ಅಂದರೆ ಸೇದುತ್ತೆ ಅಂತ ಹೇಳ್ತೀವಿ ನಾವು, ಆ ಥರ ಎಳ್ತಾ ಬರೋದು ಆ ಥರ ಎಲ್ಲ ಆಗುತ್ತೆ. ಅಂದರೆ ಯಾಕೆಂದರೆ ನನಗೆ ಟೈಟ್ ಅಂದ್ರೇ ಆಗಲ್ಲ, ಒಂಥರ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಆದ್ದರಿಂದ ಒಬ್ಬೊಬ್ಬರಿಗೆ ಆ ಥರ ಏನೂ ಆಗಲ್ವಲ್ಲ, ಅಂಥವ್ರು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನನ್ನಂಥವ್ರಿಗೆ ಅದು ಕಷ್ಟ ಯೂಸ್ ಮಾಡೋದಕ್ಕೆ. ನನಗೆ ಆ ಥರ ಎಳ್ತಾ ಬರೋದು, ಸೆಳ್ತಾ ಒಂಥರ ಫೀಲ್ ಆಗ್ತಾ ಇರುತ್ತೆ ಆ ಥರ. ಹಾಗೆ ನಮ್ಮ ಚರ್ಮ ಕೂಡ ಉಸಿರಾಡಬೇಕಂತೆ. ಇವಾಗ ನಾವು ಲೆಗ್ಗಿಂಗ್ಸ್ ಎಲ್ಲ ಹಾಕ್ಕೊಳ್ತೀವಿ ನೋಡಿ, ಅದೂ ಅಷ್ಟೇ, ನಮಗೆ ಅದು ಕಂಫರ್ಟಬಲ್ಲು ನಿಜ. ಆದರೆ ಏನಾಗುತ್ತೆ, ನಮಗೆ ನೀವು ಅಬ್ಸರ್ವ್ ಮಾಡಿರ್ತೀರ, ಎಲ್ಲರಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಏನಂದರೆ ಲೆಗ್ಗಿಂಗ್ಸ್ ಯೂಸ್ ಮಾಡಿದ ಮೇಲೆ ಅದನ್ನ ನಾವು ರಿಮೂವ್ ಮಾಡ್ತೀವಿ ನೋಡಿ, ಆ ರಿಮೂವ್ ಮಾಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ಫೀಲ್ ಆಗುತ್ತೆ ನೋಡಿ ಕಾಲುಗಳು. ಆ ಥರ ಏನಕ್ಕೆ ಅಂದರೆ ಆ ಥರ ಆಗೋದು ಚರ್ಮಗಳಿಗೂ ಏನೋ ಒಂಥರ ಏನೋ ರಿಮೂವ್ ಆಯಿತು ಅನ್ನೋ ಥರ, ಅದಕ್ಕೆ ಏನೋ ಒಂಥರ ಖುಷಿ ಆದಂಗೆ ಆ ಥರ ಆಗುತ್ತೆ. ನನಗೂ ಅಷ್ಟೇ ಆ ಥರ ಟೈಟಾಗಿರೋದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಹಾಕೋದಕ್ಕೆ. ಅದಕ್ಕೆ ಸುಮಾರು ಜನ ಹೇಳ್ತಾರೆ ಲೆಗ್ಗಿಂಗ್ಸ್ ಎಲ್ಲ ಯೂಸ್ ಮಾಡಬಾರ್ದು, ಯೂಸ್ ಮಾಡಿದರೆ ಅದು ಚರ್ಮ ಕೂಡ ಉಸಿರಾಡೋದ್ರಿಂದ ಆದಷ್ಟು ಲೆಗ್ಗಿಂಗ್ಸ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅಂದರೆ ಹೊರ್ಗಡೆ ಹೋಗಿ ಎನಿ ಟೈಮ್ ಮನೇಲೇ ಹಾಕೋತೀನಿ ಅಂದರೆ ಕಷ್ಟ. ಹೊರಗಡೆ ಹೋಗಿ ಬಂದು ರಿಮೂವ್ ಮಾಡಿಬಿಟ್ಟು ಬೇರೆ ಪ್ಯಾಂಟ್ನ ಯೂಸ್ ಮಾಡಿದ್ರೆ ಓಕೆ, ಆದರೆ ಮನೇಲೇ ಎನಿ ಟೈಮ್ ಯೂಸ್ ಮಾಡ್ತೀನಿ ಅಂದರೆ ಅದು ಕಷ್ಟ. ಅಂದರೆ ಬ್ಲಡ್ ಎಲ್ಲ ಅಂದರೆ ರಕ್ತ ಸಂಚಾರ ಆಗೋದಿಲ್ಲ, ಈ ಥರದ್ದೆಲ್ಲ ಕಷ್ಟ ಆಗ್ತಿರುತ್ತೆ. ನನಗೇನಂದರೆ ಲೆಗ್ಗಿಂಗ್ಸ್ ಮನೇಲಿ ಯೂಸ್ ಮಾಡ್ತೀನಿ, ಆದರೆ ನೈಟ್ ಟೈಮ್ ಯೂಸ್ ಮಾಡಲ್ಲ, ಫ್ರೀ ಆಗಿರಬೇಕು ಅಂತ ನಾರ್ಮಲ್ ಆಗಿರೋ ಪ್ಯಾಂಟ್ನ ಯೂಸ್ ಮಾಡ್ತೀನಿ. ಇವಾಗ ಲೆಗ್ಗಿಂಗ್ಸ್ಗಿಂತ ಪಲಾವ್ಸೋ ಈಗ ಏನೇನೋ ತುಂಬ ಥರದ್ದು ಪ್ಯಾಂಟ್ಗಳೆಲ್ಲ ಬಂದಿದೆ ನೋಡಿ, ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಈ ಥರ ಈ ಟಮ್ಮಿ ಪ್ಯಾಂಟೀಸ್ ಬಗ್ಗೆ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಇವತ್ತು ವೀಡಿಯೋ ಮಾಡಿದೆ. ಇದರಲ್ಲಿ ಇದನ್ನು ನಾನು ಬೇರೆ ಮಾಡಿಲ್ಲ, 2 ಮಾತ್ರ ವೇರ್ ಮಾಡಿದೆ. ನನಗೆ ಕಷ್ಟ ಅಂತ ಅನ್ನಿಸ್ತು, ಟೈಟ್ ಆಗಿರೋದೆಲ್ಲ ನನಗೆ ಹಾಕೋದಕ್ಕಾಗಲ್ಲ.
ಅದು ಒಂಥರ ಅವಾಗೇನಾಗುತ್ತೆ, ಇದು ಸೊಂಟಕ್ಕೆ ಬೀಳುತ್ತಲ್ವಾ, ಅಂದರೆ ಹೊಟ್ಟೆ ಭಾಗಕ್ಕೆ ಬೀಳೋದ್ರಿಂದ ಅದು ಬೆನ್ನೆಲ್ಲ ಎಳ್ತಾ ಬರೋದು, ಪೇಯ್ನ್ ಆಗೋದು, ಅದು ಒಂದು 2 ಡೇಸ್ ತನಕನೂ ಹಂಗೆ ಇರುತ್ತೆ, ಹೋಗೋದೇ ಇಲ್ಲ, ಆ ಥರ ಎಲ್ಲ ಆಗಿಬಿಡುತ್ತೆ. ಅದರಿಂದ ನಾನು ಅದನ್ನು ಯೂಸ್ ಮಾಡೋದು ಬಿಟ್ಟೆ. ಹಾಗೆ ತೋರಿಸ್ತೀನಿ. ಇವಾಗ ಇದು ನಾರ್ಮಲ್ಲು, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹೊಟ್ಟೆ ಇಲ್ಲ, ಅಂದರೆ ಇಲ್ಲಿ ಹೊಟ್ಟೆ ಇದೆ, ಅಷ್ಟೊಂದು ಹೊಟ್ಟೆ ಇಲ್ಲ, ಇಲ್ಲಿ ಹೊಟ್ಟೆ ಕಾಣಿಸ್ತಿದೆ. ಓಕೆ, ನಮಗೆ ಆ ಪಟ್ಟಿ ಏನಿದೆ ನಾನು ತೋರಿಸಿರೋದು ಇಲ್ಲಿ ಬಂದು ಕೂರುತ್ತೆ. ಓಕೆ, ಇಲ್ಲಿ ಬಂದು ಕೂತಾಗ ಈ ಹೊಟ್ಟೆ ಹೀಗೆ ಪ್ರೆಸ್ ಆಗುತ್ತೆ. ನಿಮಗೆ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ, ಈ ಡ್ರೆಸ್ಸಲ್ಲಿ ನೈಟಿಯಲ್ಲಿ ಕಾಣಿಸ್ತಿಲ್ಲ ಅನ್ಕೋತೀನಿ. ಇಲ್ಲಿದು ಹಿಂಗೆ ಪ್ರೆಸ್ ಆಗುತ್ತೆ, ಇಲ್ಲಿ ಇದು ಪ್ರೆಸ್ ಆದಾಗ ಇಲ್ಲಿ ಬರುತ್ತೆ, ನಿಮಗೆ ಕಾಣಿಸ್ತಿಲ್ಲ, ಇಲ್ಲಿ ಬರುತ್ತೆ ಇದು ಹೊಟ್ಟೆ, ಆ ಥರ ಆಗೋದು. ಅದಕ್ಕೆ ಹೇಳಿದ್ದು ನಾನು ಅದು ಆ ಥರ ಆಗುತ್ತೆ ಅಂಥೇಳಿ. ನಿಮಗೇನು ಎಷ್ಟೇ ಟೈಟು ಡ್ರೆಸ್ಗಳು ಹಾಕ್ಕೊಂಡ್ರೂ ಏನೂ ಆಗಲ್ಲ ಅನ್ನೋರು ಆರಾಮಾಗಿ ಯೂಸ್ ಮಾಡಿ ಅಷ್ಟೇ. ಈ ಪ್ಯಾಂಟೀಸ್ ಬಗ್ಗೆ ಇಷ್ಟೇ ಹೇಳ್ಬೇಕಾಗಿರೋದು. ಈ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಹೆಂಗೆ ಅನಿಸುತ್ತೆ ಗೊತ್ತಾಗುತ್ತಲ್ಲ ನಿಮಗೆ. ನಾನು ಟೈಟ್ ಡ್ರೆಸ್ ಹಾಕಿದ್ರೆ ಏನಾಗಲ್ಲ ಅನ್ನೋರು ಆರಾಮಾಗಿ ಯೂಸ್ ಮಾಡ್ಬೋದು. ಟೈಟ್ ಡ್ರೆಸ್ ಹಾಕಿದ್ರೆ ಟೈಟ್ ಪ್ಯಾಂಟೀಸ್ ಹಾಕಿದ್ರೆ ನನಗೆ ಕಷ್ಟ ಆಗುತ್ತೆ ಅನ್ನೋರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ ಓಕೆ ಟೈಮ್ ಬಂದು ಇವಾಗ 4:15. ಮತ್ತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸಂಜೆ ಒಂದು ರೀತಿ ಒಳ್ಳೆಯದೇ, ಡೈಲಿ ಮಳೆ ಹೋಯ್ತಾ ಇದೆ. ರಾತ್ರಿ ಮತ್ತೆ ಒಂದು 9:30ಗೆ ಸ್ಟಾರ್ಟ್ ಆಗಿತ್ತು ಮಳೆ. 9:30ಗೆ ಸ್ಟಾರ್ಟ್ ಆಗಿ ಎಷ್ಟೊತ್ತಿಗೆ ನಿಂತೋಯ್ತು ಅಂತ ಗೊತ್ತಿಲ್ಲ, ತುಂಬ ಹೊತ್ತು ಮಳೆ ಬಿದ್ದಿದೆ. ಆಮೇಲೆ ಇವಾಗ ಸಣ್ಣ ಸಣ್ಣ ಹನಿ ಎಲ್ಲ ಬರ್ತಾ ಇದೆ. ಡೈಲಿ ಇದೇ ರೀತಿ ಮಳೆ ಬರಲಿ, ವೆದರು ಕೂಲಾಗಿದೆ. ಹಾಗೆ ಮಳೆ ಬಂದರೆ ಒಂದು ರೀತಿ ಖುಷಿ. ನಮಗೆ ನೀರಿನ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗುತ್ತೆ. ಹಾಗೆ ಏನೋ ಹೇಳೋಕ್ಕೆ ಬಂದೆ, ಹಾಗೆ ಮತ್ತೆ ಹೋಯ್ತು. ಇವಾಗ ಮೋಟ್ರ್ ಹಾಕಿದ್ದೆ, ಕೆಳಗಡೆ ಹೋಗಿದ್ನಲ್ಲ ಅಂಥೇಳಿ. ಆವಾಗ ನೋಡಿದರೆ ನೀರು ಖಾಲಿಯಾಗಿದೆ. ಇವಾಗ ಫೋನ್ ಮಾಡಿ ಹೇಳ್ಬೇಕೀಗ ನೀರು ಖಾಲಿಯಾಗಿದೆ ಅಂಥೇಳಿ. ಹಾಗೆ ಈಗ ನೋಡ್ತಿದ್ದೀರಲ್ಲ ಈ ಚೈನು, ಇದು ಯಾವಾಗ್ಲೂ ಹೀಗೆ ಆಗ್ತಾ ಇರುತ್ತೆ ನೋಡಿ. ಇಲ್ಲಿ ಕರೆಕ್ಟ್ ಇದೆ. ಈ ಚೈನು, ಈ ಡಿಸೈನ್ ಏನಿದೆ ಹೀಗಿರಬೇಕು, ಹೀಗಿದ್ರೆ ಅದು ಲುಕ್ಕು. ಆದರೆ ಇದು ಯಾವಾಗಲೂ ಈ ಥರನೇ ಆಗ್ತಾ ಇರುತ್ತೆ. ಈ ಚೈನ್ ಅಷ್ಟೇನಾ ಇಲ್ಲ ಈ ರೀತಿ ಬರೋ ಚೈನೆಲ್ಲ ಈಗೇನೋ ಗೊತ್ತಿಲ್ಲ, ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಬೇರೆ ಚೈನ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ, ಹುಡುಕ್ತೆ. ಇದರಲ್ಲೇ ಗುಂಡೆಲ್ಲ ಬರುತ್ತೆ ನೋಡಿ, ಆ ಥರದ್ದು ತೊಗೊಳ್ಳೋಣ ಅಂಥೇಳಿ. ಆಮೇಲೆ ನನಗೆ ಇದು ಇನ್ನೂ ಹೊಸ ಥರನೇ ಇದೆ. ಸ್ವಲ್ಪ ಕಲ್ಲರೆಲ್ಲ ಏನಾದರೂ ಡಿಮ್ ಆಗಿದ್ದಿದ್ರೆ ಓಕೆ ತೊಗೋಬೋದಿತ್ತು, ಆದರೆ ಇದು ಕಲರ್ ಏನು ಡಿಮ್ ಆಗಿಲ್ಲ, ಚೆನ್ನಾಗೇ ಇದೆ, ಹೊಸ ಥರನೇ ಇದೆ. ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ, ಆದರೆ ಡೈರೆಕ್ಟಾಗಿ ನೋಡಿದ್ರೆ ಇದು ಹೊಸ ಚೈನ್ ಥರನೇ ಕಾಣಿಸುತ್ತೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ದಿನ ಇದನ್ನೇ ಯೂಸ್ ಮಾಡೋಣ, ಆಮೇಲೆ ಬೇಕಾದರೆ ಹೊಸದು ಬುಕ್ ಮಾಡೋಣ ಅಂದ್ಬಿಟ್ಟು ಬುಕ್ ಮಾಡಿದೆ ಅಷ್ಟೇ. ಆಗಲೇ ಹನಿ ಆಗ್ತಾ ಇದೆ, ಮನೆ ಒಳಗಡೆ ಹೋಗ್ತೀನಿ. ಓಕೆ, ಫುಲ್ಲು ಮೋಡ, ಮತ್ತು ಆಷಾಢ ಆಗಿರೋದ್ರಿಂದ ಗಾಳಿ, ಜೋರು ಗಾಳಿ. ಇಲ್ಲಿ ಎಲೆಗಳು ಇವಾಗ ನಿಂತಿದೆ, ಇರಿ ತೋರಿಸ್ತೀನಿ ನೋಡಿ. ಮತ್ತೆ ಗಾಳಿ ಬಂತು, ನಮ್ಮ ಭೂಮಿ ಕೆಳಗಡೆ ಹೋಗಿತ್ತು, ಬಂದಿದೆ. ವಿಡಿಯೋ ಮಾಡೋ ಟೈಮಲ್ಲಿ ಗಾಳಿ ಆಡ್ತಾ ಇಲ್ಲ, ಇಲ್ಲಾಂದರೆ ಇವಾಗ ನೋಡಿ ಬಂತು ಮತ್ತೆ. ಇನ್ನೂ ಜೋರು ಬರುತ್ತೆ, ಅದು ಇವಾಗ ಬಂದಿಲ್ಲ ಅಷ್ಟೇ. ಓಕೆ, ಇದು ಬಂದು ಸಂಜೆ. ಹಾಗೆ ಮೋಹನ್ ಮಾಮ ಬರಬೇಕಾದ್ರೆ ಹಾಗಲಕಾಯಿ ಬೇಕು ಅಂದ್ಬಿಟ್ಟು ತೊಗೊಬಂದಿದ್ರು. ಅಂದರೆ ನಾಳೆಗೆ ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಅಥವಾ ರೊಟ್ಟಿ ಏನಾದರೂ ಮಾಡು ಅಂತೇಳಿ. ಈ ಹಾಗಲಕಾಯಿ ಹೇಗೆ ಅಂದರೆ ಚಿಕ್ಕದು, ಈ ಕಾಡು ಹಾಗಲಕಾಯಿ ಅಂತಲೇ ಏನೇ ಹೇಳ್ತಾರೆ. ನನಗೆ ತರಕಾರಿ ಅಂಗಡಿಗೆ ಹೋದಾಗ ಈ ಥರದ್ದು ಇರುತ್ತೆ, ನನಗೆ ಇಷ್ಟ ಆಗಲ್ಲ. ನಾನು ನಾರ್ಮಲಾಗಿರುತ್ತಲ್ಲ ಆ ಥರ ಉದ್ದದ್ದು ಸ್ವಲ್ಪ ಹಾಗಲಕಾಯಿ ಅದನ್ನೇ ತೊಗೊಬರ್ತೀನಿ. ಇವ್ರಿಗೆ ಗೊತ್ತಿಲ್ಲ, ಮಾಮೂಲಿ ಹಾಗಲಕಾಯಿ ಅಂದ್ಬಿಟ್ಟು ಇದನ್ನೇ ತಂದುಬಿಟ್ಟಿದ್ದಾರೆ. ಸರಿ ಆಯಿತು ಅಂದ್ಬಿಟ್ಟು ನಾನು ರಾತ್ರಿಯೇ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಬೆಳಿಗ್ಗೆಗಿದ್ದು ಅದನ್ನು ಪಲ್ಯ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಅಷ್ಟೇ.
ಹಾಗೆ ಇದರಲ್ಲಿ ಸ್ವಲ್ಪ ನನಗೇನು ಇದು ಕಟ್ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಕಷ್ಟ ಆಯಿತು. ದೊಡ್ಡದಾದರೆ ಚೆನ್ನಾಗಿರ್ತಿತ್ತು ಅಂತ ಮೋಹನ್ ಮಾಮಂಗೆ ಹೇಳ್ತಾ ಇದ್ದೆ. ಅದಕ್ಕೆ ಮಾಮ ಹೇಳ್ತಾರೆ, ಹಂಗಾರೆ ಕಹಿ ಇರಲ್ವಾ ಇದು ಅಂತೇಳಿ. ಕಹಿ ಹಾಗಲಕಾಯಿ ಅಂದಮೇಲೆ ಅದು ಯಾವ ಥರನಾದ್ರು ಇರಲಿ ಕಹಿ ಇದ್ದೇ ಇರುತ್ತೆ. ಹಾಗೆ ಇದನ್ನು ತೊಳಿತಾ ಇದ್ನಲ್ಲ, ನಮ್ಮ ಬೆಕ್ಕು ಏನು ಅಂದ್ಕೊಬಿಟ್ಟಿದೆ ಅಂದರೆ ಚಿಕನ್ ತೊಳಿತಾವಳೆ ಅಂದ್ಕೊಬಿಟ್ಟು ಬಂದಿರೋದು. ಅದಕ್ಕೆ ಸುಮ್ಮನೆ ಹೀಗೆ ಹಿಡ್ದಿದ್ದು. ಓಕೆ, ಇವಾಗೆಲ್ಲ ಕಟ್ ಮಾಡ್ಕೊತೀನಿ. ಕಟ್ ಮಾಡಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಹಾಗೆ ಮೊನ್ನೆ ಮಾಮ ಇದು ತೊಗೊಬಂದಿದ್ರು ಫಿಶ್ಶು. ಅದರದ್ದು ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ. ಇವಾಗ ಅದನ್ನು ಫ್ರೈ ಮಾಡಬೇಕು. ನೆನ್ನೆನೇ ಫ್ರೈ ಮಾಡಬೇಕಿತ್ತು, ಮರ್ತೋಯ್ತು. ಫ್ರಿಜ್ಜಲ್ಲಿ ಏನದು ಫಿಶ್ ಇದೆ ಅನ್ನೋದೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಅಂದರೆ ಮಾಮ ಬರೋದು ಸಂಜೆ ಅಲ್ವಾ, ಈವ್ನಿಂಗ್ ಟೈಮಲ್ಲೇ ನಾನು ಫಿಶ್ ಎಲ್ಲ ಫ್ರೈ ಮಾಡುವಂಥದ್ದು. ಬೆಳಿಗ್ಗೆ ಟೈಮ್ ಅಥವಾ ಮಧ್ಯಾಹ್ನ ಟೈಮ್ ಮಾಡಲ್ಲ. ಅದರಿಂದ ಅದು ಮರ್ತೇ ಹೋಗ್ತಿತ್ತು. ಆಮೇಲೆ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಬಿಟ್ಟು ನನಗೆ ನೆನಪಾದಾಗಲೇ ಅದನ್ನ ತೆಗೆದ್ಬಿಟ್ಟು ಫ್ರಿಜ್ಜಿಂದ ಹೊರಗಡೆ ಇಟ್ಟಿದ್ದೀನಿ. ಇವಾಗ ನಾನು ಮೋಹನ್ ಮಾಮನಿಗೆ ಫಿಶ್ ಎಲ್ಲ ಫ್ರೈ ಮಾಡಿ ಕೊಡ್ತಾಯಿದ್ದೀನಿ. ಅವರಿಗೂ ಅಂದರೆ ಚಿಕ್ಕದೊಂದು 3/4 kg ಇರುವಂಥದ್ದು ರಾಹು ಫಿಶ್ಶು ತಂದಿದ್ದು. ಅವ್ರಿಗೂ ಫ್ರೈ ಮಾಡಿ ಕೊಟ್ಬಿಟ್ಟು ಆಮೇಲೆ ನಾನು ಕೂಡ ಫ್ರೈ ಮಾಡಿಬಿಟ್ಟು ತಿಂತಾಯಿದ್ದೀನಿ. ಹಾಗೆ ಇನ್ನು ಫಿಶ್ ಎಲ್ಲ ತಿಂದಿದ್ವಾ, ಹೊಟ್ಟೆ ಎಲ್ಲ ಫುಲ್ಲಾದಂಗೆ ಆಯಿತು. ಅದಕ್ಕೆ ಲೈಟಾಗಿ ಏನಾದರೂ ಫುಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಏನು ಮಾಡಿದೆ, ನಾನು ಫಿಶ್ ಎಲ್ಲ ತಿಂದಾದಮೇಲೆ ಎಗ್ ರೈಸ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಆಮೇಲೆ ಮೋಹನ್ ಮಾಮಂಗೆ ಹೇಳಿದೆ. ಏನಾದರೂ ಅಂದರೆ ಸಾಂಬಾರು ಕೂಡ ಇರಲಿಲ್ಲ. ಸಾಂಬಾರು ಇದ್ದಿದ್ದರೆ ಬರೀ ರೈಸ್ ಮಾಡಿಬಿಡ್ತಿದ್ದೆ, ಸಾಂಬಾರು ಇರಲಿಲ್ಲ. ಅದಕ್ಕೆ ಮಾಮನಿಗೆ ಕೇಳಿದೆ, ಈ ಥರ ಫಿಶ್ ಎಲ್ಲ ತಿಂದಿದ್ದೀರಲ್ಲ, ಏನಾದರೂ ಒಂದು ಟೈಮಿಗೆ ಎಗ್ ರೈಸ್ ಈ ಥರದ್ದು ಏನಾದರೂ ಮಾಡಲಾ ಅಂತೇಳಿ. ಸರಿ ಹಾಗೆ ಮಾಡು ಅಂದರು. ಈ ಚಿತ್ರಾನ್ನದ ಗೊಜ್ಜು ಅಥವಾ ಪುಳಿಯೋಗರೆ ಗೊಜ್ಜು ಏನಾದರೂ ಇದ್ದಿದ್ದರೆ ಅದನ್ನೇ ತಿಂತಾಯಿದ್ವಿ. ಅದೇನೂ ಇರಲಿಲ್ಲ. ಅದಕ್ಕೆ ಫಿಶ್ ಎಲ್ಲ ತಿಂದ್ಕೊಂಡು ನಾನು ಎಗ್ ರೈಸ್ನ ಮಾಡಿದ್ದು. ಅದನ್ನೇನು ವೀಡಿಯೋ ಮಾಡಿಲ್ಲ ಅಷ್ಟೇ. ಓಕೆ, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.